ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಕಾಫಿ. ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಇನ್ನೂ ಬೇಕಂದ್ರೆ ಕೇಳಿ. ಪರವಾಗಿಲ್ಲ, ಕೂತ್ಕೋ. ನೀನೀಗಲೂ ಓದೋ ಅಭ್ಯಾಸ ಇಟ್ಕೊಂಡಿದೀಯಾ? ಹಾ ಅತ್ತೆ, ಓದೋ ಅಭ್ಯಾಸ ಒಂದ್ಸಲ ಹತ್ತಿದ್ರೆ ಎಲ್ಲಿ ಬಿಡೋದಕ್ಕಾಗತ್ತೆ? ನಿಜ. ಕೆಟ್ಟ ಅಭ್ಯಾಸದ ಹಾಗೆ ಒಳ್ಳೆಯ ಅಭ್ಯಾಸನೂ ನಮ್ಮನ್ನಷ್ಟು ಸುಲಭವಾಗಿ ಬಿಟ್ಟೋಗಲ್ಲ. ಎಲ್ಲ ನಾವು ರೂಢಿಸ್ಕೊಂಡ ಹಾಗೆ. ದಿನಕ್ಕೊಂದು 10 ಪೇಜ್ ಅಂತೂ ಓದಲೇಬೇಕು. ಬುಕ್ಸು ನನಗೆ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ನೀವೀಗ ಎಲ್ಲಿದ್ದೀರತ್ತೆ? ಆನಂದ್ ಮನೇಲಿದ್ದೀನಿ. ಆನಂದ್ ಅವ್ರ ಮನೆಲ್ಲ? ಹೌದಮ್ಮ. ಏನ್ ಮಾಡೋದು, ಗುಂಡು ಅಂತೂ ಕೆಲಸದ ಮೇಲೆ ಹೊರಗಡೆ ಹೋಗ್ತಿರ್ತಾನೆ. ನನ್ನನ್ನು ನೋಡ್ಕೊಳ್ಳೋರು ಯಾರು? ಕಷ್ಟ ಆಗತ್ತಲ್ವಾ. ಅದಕ್ಕೆ ತೊಂದರೆ ಆಗಬಾರ್ದು ಅಂತ ನನ್ನನ್ನು ಆನಂದ್ ಮನೇಲಿ ಬಿಟ್ಟಿದ್ದಾನೆ. ಆಗಾಗ ಬಂದು ನನ್ನ ಆರೋಗ್ಯನ ವಿಚಾರಿಸ್ಕೊಂಡು ಹೋಗ್ತಾನೆ. ನೀವು ಈ ರೀತಿ ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಇದಕ್ಕೇನೆ ನಾವು ಇಷ್ಟು ವರ್ಷ ಕಾದಿದ್ವಿ. ಈಗ ಸಮಯ ಕೂಡ ಬಂತು. ಕೊನೆಗೂ ಆ ದೇವರು ನಿಮ್ಮ ವಿಷಯದಲ್ಲಿ ಕಣ್ಬಿಟ್ಬಿಟ್ಟ. ಹ್ಞೂನಮ್ಮ, ನನಗೂ ಅಷ್ಟೆ. ಮಾತಾಡೋದಕ್ಕೆ ತುಂಬ ವಿಷಯ ಇತ್ತು. ಎಲ್ಲನೂ ಹೇಳ್ಕೋಬೇಕು ಅಂತ ಅನ್ನಿಸ್ತಿತ್ತು, ಆದರೆ ಆಗ್ತಿರ್ಲಿಲ್ಲ. ನೀನು ನಮ್ಮ ಮನೇಲಿರುವಾಗ, ನನ್ನನ್ನು ನೋಡ್ಕೊಳ್ತಾ ಇರುವಾಗ ನನಗೆ ಮಾತು ಬಂದರೆ ಸಾಕು, ಎಲ್ಲನೂ ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಈಗ ಮಾತು ಬಂದಿದೆ, ನೀನೇ ದೂರ ಇದೆಯಾ. ಬೇಕಾದಾಗ ಕೈಗೆ ಸಿಗಲ್ಲ. ಎಷ್ಟು ವಿಚಿತ್ರ ಅಲ್ವಾ? ನಿರೀಕ್ಷೆಗೂ ಮೀರಿ ಏನೇನೋ ಆಗೋಯ್ತು. ನೀನು ಗುಂಡು ಎಷ್ಟು ಚೆನ್ನಾಗಿದ್ರಿ, ಆದರೆ ಈಗ ಎಲ್ಲರನ್ನೂ ಬಿಟ್ಟು ಹೀಗೆ ಒಂಟಿಯಾಗಿ ಬದುಕ್ತಾ ಇದೆಯಲ್ಲ. ಏನು ನಿನ್ನ ಸಮಸ್ಯೆ? ಗಂಡ, ಅತ್ತೆ, ಅಪ್ಪ, ಅಮ್ಮ, ತಮ್ಮ, ತಂಗಿ ಯಾರಂದ್ರೆ ಯಾರೂ ನೆನಪಾಗ್ತಿಲ್ವಾ ನಿನಗೆ? ಹಳೆ ನೆನಪುಗಳು ನಿನಗೆ ಕಾಡಲ್ವಾ? ನಮ್ಮೆಲ್ಲರ ಜೊತೆ ಇರಬೇಕು ಅಂತ ನಿನ್ಗೆ ಅನ್ಸಲ್ವಾ? ಹೇಳು ಭೂಮಿಕಾ, ಯಾಕೆ ಹೀಗಿದೆಯಾ? ಯಾವ ಕಾರಣಕ್ಕೆ? ಎಲ್ರು ನಿನ್ ಕಣ್ಮುಂದೆ ಚೆನ್ನಾಗಿರ್ಬೇಕಲ್ವಾ? ಅವ್ರೆಲ್ರು ಆ ರೀತಿ ಇರ್ಬೇಕು ಅಂತಂದ್ರೆ ನೀನು ಗೌತಮ್ನ ಬಿಟ್ಟು ದೂರ ಹೋಗ್ಬೇಕು. ಅಮೃತಧಾರೆ